ಆತ್ಮೀಯ ಬಾಂಧವರಿಗೂ ನನ್ನ ಶುಣಶನಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ರೇ ಅಂದರೆ ಬ್ರಹ್ಮಾಂಡ, ಕಿ ಅಂದರೆ ಶಕ್ತಿ. ಸೊ ಬ್ರಹ್ಮಾಂಡದ ಶಕ್ತಿಯನ್ನು ನಮ್ಮ ಪಿಂಡಾಂಡದೊಂದಿಗೆ ಅಂದರೆ ನಮ್ಮೊಳಗೆ ಕನೆಕ್ಟ್ ಮಾಡುವಂಥ ಅತ್ಯಂತ ಜಗತ್ತಿನ ಸುಂದರವಾದ ಥೆರಪಿ ಅಂತ ಯಾವುದಾದ್ರೂ ಇದ್ದರೆ ಅದು ರೇಖಿ ಥೆರಪಿ ಇದೆ. ಸೊ ಹಾಗಾಗಿ ರೇಖಿಯಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಶರೀರದಲ್ಲಿರುವಂಥ ಈ ಏನು ಪಂಚತತ್ವಗಳ ನಮ್ಮ ಶರೀರ ಏನು ಬ್ಯಾಲೆನ್ಸ್ ತಪ್ಪಿದೆ ಇದನ್ನು ಪುನಃ ಬ್ಯಾಲೆನ್ಸ್ ಮಾಡೋದಕ್ಕೆ ರೇಖಿ ನಮಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೇಖಿಯ ಮಾಸ್ಟರ್ಸಿಗೂ ಹೀಲರ್ಸಿಗೂ ಮತ್ತು ಗ್ರ್ಯಾಂಡ್ ಮಾಸ್ಟರ್ಸಿಗೆ ಹೇಳೋದೇನು ಅಂದ್ರೆ, ನೀವು ರೇಖಿಯಲ್ಲಿ ಭಾಳ ಉನ್ನತವಾದದ್ದನ್ನು ಸಾಧಿಸಬೇಕು ಅಥವಾ ಬೆಸ್ಟ್ ಹೀಲರ್ ಆಗಬೇಕು, ಮಾಸ್ಟರ್ ಆಗಬೇಕು, ಕೋಚ್ ಆಗಬೇಕಂದ್ರೆ ಮೊಟ್ಟ ಮೊದಲು ನಿಮ್ಮನ್ನು ನೀವು ಪ್ರಕೃತಿಯೊಂದಿಗೆ ಜೋಡಿಸಿಕೊಳ್ಳೋದ್ರಿಂದನೇ ನಮ್ಮೊಳಗೆ ಏನಾಗುತ್ತೆ ಅಂದ್ರೆ ತತ್ವಗಳು ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ಯಾವಾಗ ನಮ್ಮ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಹೈ ವೈಬ್ರೇಷನ್ ಹೈ ಫ್ರೀಕ್ವೆನ್ಸಿಗೆ ಬಂದು ಕನೆಕ್ಟ್ ಆಗುತ್ತೆ ನೋಡ್ರಿ, ಆವಾಗ ನಾವು ಯಾರಿಗೆ ಹೀಲಿಂಗನ್ನು ಕೊಡ್ತಾ ಇರ್ತೀವಿ ಅವರಿಗೆ ಸಂಪೂರ್ಣ ಗುಣಮುಖ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಸಾಕಷ್ಟು ಸಲ ನಾನು ನೋಡ್ತಾ ಇದ್ದೀನಿ, ಬಹಳಷ್ಟು ಹೀಲರ್ಸು ತಾವೇನು ಮಾಡೋದಿಲ್ಲ, ಆದರೆ ಎಲ್ಲರಿಗೆ ಹೇಳ್ತಾರೆ ನೀವು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ. ಹಂಗೆ ಆಗೋದಿಲ್ಲ. ನೀವು ಹೀಲರ್ಸ್ ಆಗ್ತೀರಿ ಅಥವಾ ಈ ಕ್ಷೇತ್ರದಲ್ಲಿ ಮುಂದೆ ಬರೋದಕ್ಕೆ ನೀವು ತಯಾರಾಗಿದ್ದೀರಂದ್ರೆ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಸಮೇತ ಭಾಳ ದೊಡ್ಡ ಸವಾಲಿದೆ. ಹಾಗಾಗಿ ನಾನು ಹೇಳೋದೇನು ಅಂದ್ರೆ, ಸ್ವಯಂ ಸಲುವಾಗಿ ನಿಮಗೂ ಸಮೇತ ನೀವು ಸಮಯವನ್ನು ಕೊಟ್ಟು ಪ್ರಕೃತಿಯ ಜೊತೆಗೆ ಕನೆಕ್ಟ್ ಆಗಿ ಅಲ್ಲಿ ನೀವು ರೇಖೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಅನುಭವ ಆಗುತ್ತೆ. ಅದಾದ ನಂತರ ಈ ವಿಡಿಯೋ ಏನಾದರೂ ನೀವು ಹೊಸಬ್ರು ನೋಡ್ತಾ ಇದ್ದೀರಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥ ಸಾಕಷ್ಟು ಪ್ರಯತ್ನಗಳು ನೀವು ಮಾಡಿರ್ಬೋದು, ಅದು ನಿಮಗೆ ಸಾಧ್ಯ ಆಗಲಿಕ್ಕಿಲ್ಲ. ಅಥವಾ ಸಾಕಷ್ಟು ಸಲ ಛಲವನ್ನು ಇಟ್ಟು ಅಂದರೆ ನಮ್ಮ ಕಡೆ ಜಿದ್ದು ಮಾಡಿ ನಾನು ಏನೋ ಒಂದು ಮಾಡ್ತೀನಿ, ಪರಿವರ್ತನೆ ಆಗೇ ಆಗ್ತೀನಿ ಅಂಥೇಳಿ ಪ್ಲ್ಯಾನನ್ನು ಮಾಡಿ 2 ದಿವಸ 3 ದಿವಸ 4 ದಿವಸ ಆದಮೇಲೆ ನಿಮ್ಮ ಪ್ಲ್ಯಾನ್ ಏನಿದೆ ನೋಡ್ರಿ ಅದು ನಿಮಗೆ ಮುಂದುವರಿಸೋದಕ್ಕೆ ಆಗಲಿಲ್ಲ, ಅದನ್ನು ನೀವು ಕ್ವಿಟ್ ಮಾಡಿದ್ರಿ. ಅಥವಾ ನಾನು ಮಹಾಪರಿವರ್ತನೆ ಆಗಬೇಕು ಅಂದರೆ ಯಾವ ರೀತಿ ಧರ್ಮಾತ್ಮರು, ಮಹಾತ್ಮರು, ಶರಣರು, ಸಂತರು, ಸೂಫಿಗಳು ಇವ್ರ ಥರ ನಾನು ಏನಾದರೂ ಒಂದು ಜಗತ್ತಿಗೆ ನೀಡ್ತೀನಿ, ಅಂತಹ ಒಂದು ಮಹಾಪರಿವರ್ತನೆಯನ್ನು ಮಾಡ್ಕೋತೀನಿ ಅಂತೇಳಿ ಭಾಳ ಹಠವನ್ನು ತೊಟ್ಟು 1 ತಿಂಗಳು ಸಮೇತ ಮಾಡಲಾರ್ದಂಗೆ ಮತ್ತೆ ಅದೇ ಸಹಜ ಸ್ಥಿತಿಗೆ ಬರುವಂಥವರು ಸಮೇತ ನಮ್ಮ ಸುತ್ತಾ ಇದ್ದಾರೆ. ಹಾಗಾಗಿ ನೀವು ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು ಅಥವಾ ಮಹಾಪರಿವರ್ತನೆ ಆಗಬೇಕಂದ್ರೆ ನಾವು ಪ್ರಕೃತಿಯನ್ನು ನೋಡಿ ಕಲಿಬೇಕು. ಅಂದ್ರೆ ಆಳಕ್ಕೆ ಬೇರೂರಿದಾಗ ಮಾತ್ರ ಹೊರಗೆ ಪಲ್ಲವಿಸುವುದು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮೊಳಗಿನ ಮೊದಲ ಪರಿವರ್ತನೆ ನಿಮ್ಮ ಸ್ವಭಾವದಲ್ಲಿ ಪರಿವರ್ತನೆ, ನಿಮ್ಮ ಸಂಸ್ಕಾರದಲ್ಲಿ ಪರಿವರ್ತನೆ, ನಿಮ್ಮ ಯೋಚನೆಗಳಲ್ಲಿ ಪರಿವರ್ತನೆ. ಹಾಗಾಗಿ ಇಲ್ಲಿ ಇನ್ನರ್ನಲ್ಲಿ ಪರಿವರ್ತನೆ ಆದಾಗ ಮಾತ್ರ ನಾವು ಹೊರಗೆ ಮಹಾಪರಿವರ್ತನೆ ಆಗೋದಕ್ಕೂ ಸಾಧ್ಯ ಇದೆ. ಬದಲಾವಣೆಯಂತೂ ಭಾಳ ಸಣ್ಣ ವಿಷಯ ಇದೆ. ಹಾಗಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಎಲ್ಲ ನಮ್ಮ ರೇಖಿ ಮಾಸ್ಟರ್ಸಿಗೂ ನಾನು ಹೇಳೋದೇನು ಅಂದ್ರೆ, ನಿಮ್ಮ ಸಲುವಾಗೂ ಸಮೇತ ಸಮಯವನ್ನು ಕೊಡ್ರಿ. ಅದಾದ ನಂತರ ಮತ್ತೆ ಎಲ್ಲರಿಗೆ ಹೇಳೋದು ಇನ್ನೊಂದು ಭಾಳ ಖುಷಿಯ ವಿಷಯ ಏನು ಅಂದ್ರೆ, ಪುನಃ ಮತ್ತೆ 3 ದಿನಗಳ ಉಚಿತವಾದ ಶಿಬಿರವನ್ನು ನಾವು ತೊಗೊಂಡು ಬರ್ತಾ ಇದ್ದೀವಿ. ತಾವೆಲ್ಲರೂ ಸಮೇತ ರೆಡಿಯಾಗ್ರಿ. ಮತ್ತು ಇಲ್ಲಿ ರೇಖಿಯನ್ನು ಯಾವಾಗಲೂ ನೆನ್ಪಿಡ್ರಿ, ನಾವು ರೇಖೆಯನ್ನು ಸರ್ಚ್ ಮಾಡೋದಿಲ್ಲ, ಸ್ವಯಂ ಬ್ರಹ್ಮಾಂಡ ನಮಗೆ ಸರ್ಚ್ ಮಾಡುತ್ತೆ. ಅಂತಹ ಆಯ್ಕೆ ಮಾಡಿಕೊಂಡಿರುವಂಥ ಅತ್ಯಂತ ಶಕ್ತಿಶಾಲಿಯಾಗಿರುವಂಥ ಸಕಾರಾತ್ಮಕವಾಗಿರುವಂಥ ವ್ಯಕ್ತಿತ್ವ ಯಾರ್ದಾದ್ರೂ ಇದ್ರೆ ಅದು ನಿಮ್ಮದೇ ಇದೆ. ಹಾಗಾಗಿ ನಾನು ನಿಮಗೆ 3 ದಿನಕ್ಕಾಗಿ ಆಹ್ವಾನ ಮಾಡ್ತಾ ಇದ್ದೀನಿ. ಎಲ್ಲರೂ ಬನ್ನಿ. ಶರಣು ಶರಣಾರ್ಥಿ.